ಇಲ್ಲ ವಿಷ್ಣು, ಅವನು ಗೊತ್ತಾಗಬಾರ್ದು. ವಿಶಾಖ ವಿಶು ಮನ್ಸಿಗೆ ಬೇಜಾರಾಗುತ್ತೆ ಅಂತ ಹೀಗೆ ಹೇಳ್ತಾ ಇದ್ದಾಳೆ. ಅವಳ ದುಃಖ ಏನು ಅಂತ ನನಗೆ ಅರ್ಥ ಆಗತ್ತೆ. ವಿಶು ಮನಸ್ಸು ತುಂಬಾ ಸೂಕ್ಷ್ಮ. ನಮ್ಮನೇಲಿ ಹೀಗಾಯ್ತಲ್ಲ ಅಂತ ಅವನ ಮನಸ್ಸು ತುಂಬಾ ನೊಂದ್ಕೊಳ್ಳುತ್ತೆ. ಅದಕ್ಕೆ. ಆದ್ರೆ ಅಜ್ಜಿ, ವಿಶು ಬಂದು ರಾಧಿಕಾ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು? ಅವಳನ್ನ ನಮ್ಮ ಅಮ್ಮ ಮತ್ತೆ ಅಜ್ಜಿ ಬಂದು ಮಧುರಾಪುರಕ್ಕೆ ಕರ್ಕೊಂಡು ಹೋದ್ರು ಅಂತ ಹೇಳೋಣ. ಹೌದು, ಎಲ್ರೂ ವಿಶಾಖ ಹೇಳಿದಾಗೆ ಕೇಳೋಣ. ರಾಜು, ರಾಧಿಕಾ ಎಲ್ಲಿ? ರಾಧಿಕಾ ಎಲ್ಲಿ? ಬಸ್ಸು, ಅಜ್ಜಿ ತಿಂಡಿ ಆದ ತಕ್ಷಣ ಮಾತ್ರೆ ಕೊಡಬೇಕು, ಇಲ್ಲಾಂದ್ರೆ ಲೇಟ್ ಆಗಿಬಿಡುತ್ತೆ. ಅಮ್ಮ ಬರೀ ಮಾರ್ಕೆಟ್ಗೆ ಹೋಗಿ ತರಕಾರಿ ತರ ಕೇಳಿದ್ದಾರೆ. ನಾನು ಹೋಗ್ಬೇಕು, ಬಿಡಿ ಬಸ್ಸು. ರಾಜ್, ನನ್ನ ಕರಿಮಣಿ ಸರ, ಅಯ್ಯೋ ನನ್ನ ಮಂಗಳಸೂತ್ರ ಅವ್ರ ಮನೆಯಲ್ಲೇ ಇದೆ. ಅವ್ರು ಕೊಟ್ಟು ಕೃಷ್ಣನ್ ಪದಕನೂ ಕಳ್ಕೊಂಡ್ಬಿಟ್ನ. ಮದ್ವೆ ಆದವಳು ನಾನು, ಮಂಗಳಸೂತ್ರ ಮರೆತು ಅಪಚಾರ ಮಾಡ್ಬಿಟ್ಟೆ. ಈಗೇನ್ ಮಾಡ್ಲಿ? ಯಾರಿಗೆ ಹೇಳಲಿ ನನ್ನ ಮಂಗಳಸೂತ್ರ ತಂದ್ಕೊಡಿ ಅಂತ? ಕೃಷ್ಣ, ನಾನ್ ಮಾಡಿದ ತಪ್ಪಿಂದ ನನ್ನ ಗಂಡಂಗೆ ಯಾವುದೇ ತೊಂದರೆ ಆಗ್ಬಾರ್ದು. ರಾಧಿಕಾ ಎಲ್ಲಿ? ಯಾಕೆ ಫ್ರೆಶ್ ಆಗ್ಲಿಲ್ವಾ? ಅದೇ ಡ್ರೆಸ್ ಹಾಕೊಂಡಿದ್ದೀರಾ? ರಾಧಿಕಾ ಎಲ್ಲಿ? ಅವಳು ಮಧುರಾಪುರಕ್ಕೆ ಹೋದ್ಲು. ಯಾಕೆ ಸಡನ್ ಆಗಿ ಯಾಕೆ ಹೋದ್ಲು? ಅಜ್ಜಿ ಅಮ್ಮ ಬಂದಿದ್ರು, ಅವರೇ ಕರ್ಕೊಂಡು ಹೋದ್ರು. ನಾನು ಹೇಳ್ದೆ ಅವಳಿಗೆ ಇನ್ನೂ ಸ್ವಲ್ಪ ದಿವಸ ಇದ್ದು ಹೋಗು ಅಂತ. ಆದ್ರೆ ಅವಳೇ ನಾನು ಹೋಗ್ತೀನಿ ಅಂತ ಹಠ ಹಿಡಿದು ಕೂತ್ಲು. ನೀನು ಕರಿಮಣಿ ಸರ ತೆಗೆದಿಟ್ಟು ಸನ್ಯಾಸ ತೊರೆದು ಸಂಸಾರದ ಕಡೆ ಮುಖ ಮಾಡಿದ್ದು ನನಗಂತೂ ತುಂಬಾ ಖುಷಿಯಾಗಿದೆ ಕಂದ. ಆದಷ್ಟು ಬೇಗ ನಿನಗೊಂದು ಒಳ್ಳೆ ವರನ್ ನೋಡಿ ಮದುವೆ ಮಾಡಬೇಕು. ಆ ಶಕ್ತಿ ನನಗೆ ಕೊಡಪ್ಪ ಅಂತ ಆ ದೇವರ ನಾನು ಪ್ರಾರ್ಥನೆ ಮಾಡ್ತೀನಿ. ನನ್ನ ಬಿಟ್ಟು ನೀ ದೂರ ಹೋಗಕ್ಕೆ ಸಾಧ್ಯನೇ ಇಲ್ಲ. ನನಗೆ ನೀನು ಮಾತು ಕೊಟ್ಟಿದ್ಯಾ, ನನ್ನನ್ನು ಬಿಟ್ಟು ದೂರ ಹೋಗಬಾರ್ದು ಅಂತ ನಿಂದ ಭಾಷೆ ತಗೊಂಡಿದ್ದೀನಿ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ ನೀನು ಏನೇ ಕಷ್ಟ ಬಂದರೂ ಎದುರಿಸೋಳು. ಆದರೆ ಕೊಟ್ಟ ಮಾತು ಉಳಿಸ್ಕೊಂಡು ಸತ್ಯದ ದಾರಿನಲ್ಲಿ ನಡೆಯೋದು ನನ್ನ ಹಣೆ ಮೇಲೆ ಬರ್ದಿಲ್ಲ ಅಂತ ಕಾಣುತ್ತೆ. ಮದುವೆನಲ್ಲಿ ನಾವಿಬ್ರು ಜೊತೆ ಜೊತೆಯಾಗಿ ಇರ್ತೀವಿ ಅಂತ ಪ್ರಮಾಣ ಮಾಡಿದ್ವಿ. ಗಂಡನ ಮನೆ ಬೆಳಕಾಗಿ ಕಷ್ಟದಲ್ಲಿ ಅವರಿಗೆ ಬೆಂಬಲ ಕೊಟ್ಟು ಬಾಳ್ಬೇಕಾಗಿತ್ತು ನಾನು. ಆದ್ರೆ ನಾನು ಅವ್ರು ಇಲ್ಲದೆ ಇದ್ದಾಗ ಬರೋ ಹಾಗಾಯ್ತು. ನೀನು ನನಗೊಂದು ಮಾತು ಹೇಳ್ದೆ, ನಾನು ಇಲ್ಲದೆ ಇರಬೇಕಾದ್ರೆ ಹೋಗಿದ್ಯಾ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ. ನಾನು ಮನೆ ಬಿಟ್ಟು ಹೊರಟೋವಾಗ ನಿಮ್ಮ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಹೋಗಿ ಬರ್ತೀನಿ ಅನ್ನೋ ಭಾಗ್ಯನೂ ನನಗೆ ಸಿಕ್ಕಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬೇಡಿ, ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ. ನೋ ಚಾನ್ಸ್. ಇದು ರಾಧಿಕನ್ ಮಂಗಳಸೂತ್ರ. ಇದನ್ನ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಈಗ ಯಾಕೆ ಇದನ್ನ ಇಲ್ಲೇ ಬಿಟ್ಟಿದ್ದಾಳೆ? ಇಲ್ಲ, ಖಂಡಿತ ಅವಳಾಗೋಳೆ ಮನೆ ಬಿಟ್ಟು ಹೋಗಿಲ್ಲ.